ಓಯ್ ಪಾಪು. ಹ್ಮ್. ಏನು ತಿಂದಿ? ನಾನು ಏನು ತಿಂದಿಲ್ಲ, ಹಂಗ ಬಂದೆ. ಇದು ನಮ್ಮ ಮನ್ಯಾಗ ಏನಾರು ತಿಂತೀಯನ? ತಡಿ, ನಾನು ಮಸ್ತ್ ಮ್ಯಾಗಿ ಮಾಡಿ ತಿಂತೀಯನ? ಮ್ಯಾಗಿನ? ತಿಂತೇನೆ. ಅಯ್ಯೋ, ಕೈ ಇಷ್ಟು ಧೂಳಾಗೈತಲ್ಲ ಚಿನಿ. ಬಾಯ್, ನಿನ್ನ ಕೈ. ಅಯ್ಯೋ, ಊರ್ನಾಗೆಲ್ಲ ಇಷ್ಟು ಹೊಲ್ಸೈತಲ್ಲ. ಹೌದು, ನನ್ನ ಸಾಲಾಗೂ ಬೈಯಾತಿದ್ರು ಟೀಚರ್, ಉಗುರು ತಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಾ ಅಂತೇಳಿ. ನಾನು ಮನೆಗೆ ಹೋಗಿ ನಾನು ತಕೋತೇನೆ ಸಂಜೆ. ಅಯ್ಯೋ, ಅದಕ್ಕೆ ಯಾಕೆ ಮನೆಗೆ ಹೋಗಿ? ನಮ್ಮ ಮನೆ ಹೆಂಗಿದ್ರು ಊರು ಕಟ್ ಮಾಡೋದೈತಿ, ಸ್ವಚ್ಛ ಊರು ಕಟ್ ಮಾಡ್ಲಾ? ಹಾಂ. ಅಯ್ಯೋ, ತಲೆ ಕೂದಲೂ ಹರಡೈತಲ್ಲ, ತಲೆನೂ ಬಾಚ್ಲಾ? ಇವತ್ತು ನನ್ನ ಪಾಪುಗ ನಿನಗೆ ಇಬ್ಬರಿಗೂ ಚಂದಾಗಿ ರೆಡಿ ಮಾಡ್ಲಾ? ಮಾಡ್ತೀರಾ ಅತ್ತಿ? ಅದು ಚಿಕ್ಕವ ನಂಗೆ ಇದು ಏನದು ತಲೆ ಬಾಚೋದು ಬೇಡ ನಂಗೆ. ಅಯ್ಯೋ, ನಿನ್ನೆ ತಡಿ, ನಿಂಗೆ ಏನೋ ತೋರಿಸ್ತೇನೆ ನೋಡಿಲ್ಲ, ಬಹು ತಂದೇನಿ. ಬಾಚ್ ಅಂಗಾರ. ಹಾಂ ಸರಿ. ಉಗುರಿಂದ ಮುಗೀತು, ತಲೆ ಕೂದಲದ್ದು ಮುಗೀತು. ಈಗ ಮತ್ತೇನು ಹೇಳಿದ್ರು? ಕಾಲಿನ ಮಣ್ಣು ಅಲ್ಲ. ಅಯ್ಯೋ, ಕಾಲಿನ ಮಣ್ಣು ಈಕಿದೆ ಒಬ್ಬಕ್ಕಿದೆ, ತೊಗೊಳೋದು ಹೆಂಗೆ? ಏನು ಮಾಡಲಿ? ಸೊ ಏನು ಮಾಡ್ಬೇಕಂತ ಗೊತ್ತಾಗಲ್ತಲ್ಲ. ಹಾಂ, ಗಿಡದ ಹತ್ರ ಒಂದು ಬಾಲ್ ಹೋಗಿಸಿ ಅದನ್ನು ತೊಗೊಂಬಾ ಅಂತ ಹೇಳಿ ಆಕೆ ಹೆಜ್ಜೆ ಇಟ್ಟಲ್ಲಿ ಗುರ್ತು ಬೀಳ್ತೈತಿ. ಅದನ್ನು ತೊಗೊಂಡ್ರೆ ಹೆಂಗಿರ್ಬೋದು? ಹಾಗೆ ಕಾಲನ್ನ ಸ್ವಲ್ಪ ಒರೆಸ್ಕೊಂಡ್ಬಿಟ್ರಾತ. ಎಸ್, ಹೌದು, ಹಂಗೆ ಮಾಡ್ತೀನಿ. ಮತ್ತೇನು ಹೇಳಿದ್ರು? ಅರಿವಿ ಅಲ್ಲ? ಅಯ್ಯೋ, ಹಾಂ, ಹಂಗೀಗ ಏನು ಮಾಡೋದು? ಹಾಂ, ಅದೇನು ದೊಡ್ಡ ಸುಲಭ. ಅಂಗಿ ಮ್ಯಾಗ ಒಂದು ಏನಾರ ಕೆಡವಿ ಬೇರೆ ಹೆಂಗೆ ಯಾಕೆ ಕಳಿಸಿದ್ರಾತ. ರಕ್ತಕ್ಕೆ ಏನು ಮಾಡೋದು? ಹಾಂ, ಮುಳ್ಳು ಹೆಂಗಾರ ಮಾಡಕ್ಕೆ ಗೊತ್ತಲ್ಲಾರ್ದ ಮುಳ್ಳು ಚುಚ್ಕೋಬೇಕು, ಆಮೇಲೆ ಬರ್ತೈತೆ ನೋಡಿ ರಕ್ತ. ಅಪ್ಪು, ಸಾಬವು ನನ್ನ ತಲೆಗೆ ಹಾಕೊಳಕ್ಕೆ ಹೆಂಗೈತಿ? ಚಿನ್ನು ಬಾರಮ್ಮ ಇಲ್ಲೇ. ಚಿನ್ನು ನೋಡುವ, ಅಲ್ಲಿ ನೋಡಲ್ಲ, ಅರ್ವಿ ತಿಕ್ಕ ಬ್ರಷ್ ಬಿದ್ದುಬಿಟ್ಟೈತಿ, ಒಂದು ಈಡು ತೆಗೆದು ಕೊಡ್ತೀಯಾ? ತೆಗಿತೇನೆ. ಸೊಕಾಶ್ ಹೋಗು, ಅಲ್ಲಿ ಬರೀ ಮುಳ್ಳೆ ಇರೋದು. ಹಾಂ, ಹಾಗೆ ಹಿಂದಕ್ಕೆ ಹೋಗು. ಹಾಂ, ಸರಿ. ಏನತ್ತವ? ಅಯ್ಯೋ, ಬಾರವ ಇಲ್ಲಿ ಬಾ. ಅಯ್ಯೋ, ಬಾರವ ಇಲ್ಲಿ, ಬಾಯ್ಲಿ ಪಾಪ ನೋವತ್ತಾ? ಬಾಯ್ಲಿ. ಹಾಗೆ ಒತ್ತಡೆವ. ಇದೇ ರೀತಿ ಮಾಡಿ ಆ ಮಗುವಿನ ಪ್ರತಿಯೊಂದು ವಸ್ತುವನ್ನು ಇವಳು ಆ ಮಂತ್ರವಾದಿ ಹೇಳದಂತೆ ತಗೊಂತಾಳ. ಇರ್ಲಿ ಹತ್ಲಿ, ನನ್ನ ಕೈಗೆ ಹತ್ತಿದ್ರು ಪರವಾಗಿಲ್ಲ, ಭಾಳ ಬರ್ತೈತಲ್ಲವಾ. ಹೊಕ್ಕತ್ ನಿಂಗೆ ಏನು ಆಗಲ್ಲ, ಹೆದರ್ಕೋಬೇಡ ಏನು. ಹಾಂ, ಬಂತ? ಅರ್ಶಿನ ಹಾಕ್ತೀನಿ, ಬಂತಡಿ. ಅಂತೂ ಕೈಯಾಗ ರಕ್ತ ಬಂದೈತಿ, ಇದನ್ನ ಡಬ್ಬಿ ಒಳಗೆ ಒರೆಸ್ಬಿಟ್ರೆ ಆಗೋತ. ಈಕಿನ ಪದ್ಮ, ಏನ್ರಿ? ಅದು ಅಣ್ಣ ಬರಕ್ ಹೇಳಿದ್ನಲ್ಲ, ಅಣ್ಣ ಅಲ್ಲೇ ಒಂದು ಕೆಲಸ ನೋಡ್ಯಾನಂತ ಪೇಟ್ಯಾಗ, ಅಲ್ಲಿ ಬರಕ್ ಹೇಳ್ಯಾನ. ಹೋಗ್ಬರ್ತೀನಿ ನಾಳಿಂದ. ಹೌದಾ? ನಾನಂಗಾರ ಕರ್ದಿದ್ ನೋಡಿ ಅವ್ರ ಕಟ್ಟಿಗೆ ದೀಪದಾಗ ನಿಮಗೆ ಕೆಲ್ಸಕ್ಕೆ ಏನಾರ ಕರ್ದಾರನ ಅಂತ ಮಾಡಿದ್ದೆ. ಅದ್ ಹೆಂಗ್ ಕರಿತಾನ್ಲೆ? ನಾವು ಹೋಗ್ಬೇಕು ಅಂತ ನಮ್ಮ ಮನಸ್ಸಿನಾಗ ಐತಿ ಅನ್ನೋದು ಅವಂಗ ಹೆಂಗ್ ಗೊತ್ತಾಕತಿ? ನಾನು ಬಾಯ್ಬಿಟ್ಟು ಕೇಳ್ಬೇಕು ಅಂದೆ, ನೀನೊಂದ ಬೇಡ ಅನ್ನೋದಕ್ಕೆ ಸುಮ್ಮನಾದಂಗೆ ನೋಡಿ ಅಷ್ಟೇ. ಈಗ ಹೆಂಗ ಹೋಗಂದ್ರೆ ಬೇಕಾದ್ರೆ ಅಣ್ಣಗೆ ಒಂದು ಮಾತು ಬಾಯ್ಬಿಟ್ಟು ಕೇಳ್ತೀನಿ. ಹಾಂ, ಕೇಳ್ರಿ, ಅದಕ್ಕೇನಂತೆ? ಅವಮಾನ ಏನೈತ್ರಿ ಅದ್ರಾಗ? ಅಣ್ಣ ಮತ್ತೆ ನಿಮ್ಮ ಇದ್ರಾಗ ಕೆಲಸ ಖಾಲಿ ಐತೆನ, ನಾ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತು ಕೇಳ್ರಿ. ಹೌದಾ? ಹಂಗಾರ ನಾನು ಹೋದ್ರೆ ನಿಂಗೇನು ತೊಂದ್ರೆ ಇಲ್ಲಲ್ಲ? ಮತ್ತೆ ಹೋಗ್ಲೆ ಹಂಗಾರ? ಹೋಗ್ರಿ, ಕೆಲಸ ಮಾಡ್ರಿ, ಯಾರು ಬೇಡ ಅಂತಾರೆ ನಿಮ್ಗೆ? ಮಾಡಿದಷ್ಟು ಒಳ್ಳೇದೇ ಅಲ್ಲನ. ಸರಿ ಆತಂಗಾರ, ನಮ್ಮ ಅಣ್ಣಗೆ ಹೇಳ್ತಂತು. ಮತ್ತೆ ಯಾಕೆ ಹೊರಗೆ ಅಣ್ಣ, ನಾ ಇಲ್ಲೇ ಮಾಡ್ತೇನೆ ಅಂತೇಳಿ. ಕೇಳ್ರಿ. ಇದೇನಿದು ಹುಡುಗಿ ಯಾಕ ಹತ್ತಂಗೈತಿ? ಅದನ್ನು ಮೂಳು ತುಳಿದ್ಬಿಟ್ಲ. ಅಯ್ಯೋ, ನೋಡ್ಕೊಂಡು ಕಾಲಿಡೋದಲ್ಲನವ. ಅಯ್ಯೋ, ಹುಷಾರ್ ಇರ್ಬೇಕವ. ಏನವ ಹುಡುಗರು ನೀವು ಅಂತಿನ. ಈಗ ತಲಿ ಬಾಚಿ ಬಹು ಆಗ್ತೇನೆ ನಾನು. ಚಿಕ್ಕಪ್ಪ ನೋಡಿಲ್ಲ ನಂಗೆ ಎಷ್ಟು ಚಲೋ ಬಹು ತಂದೈತಿ ಚಿಗವ. ಹೌದಾ? ಆತವ, ಹಾಕು. ನಾವು ಹಂಗಾರ ಅಣ್ಣನ ಕಡೆ ಹೋಗ್ಬರ್ತೀನಿ ತಡಿಯ. ಹೋಗ್ಬರ್ರಿ. ಪ್ರಪಂಚದಲ್ಲಿ ಎಂತೆಂಥ ಕೆಟ್ಟವ್ರು ಇರ್ತಾರೆ ಅಂತ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ದಿನನಿತ್ಯ ಆದರೆ ನಾವು ಕೇಳ್ತಾನೆ ಇದ್ದೀವಿ ಕಿವಿ ಒಳಗೆ, ಅಲ್ಲದಾತು ಇದಾತು ಹಂಗಾತು ಹಿಂಗಾತು ಅಂತೇಳಿ. ಆದರೆ ಈ ಥರ ಒಳಸಂಚು ಮಾಡಿ ತಮ್ಮ ಕಾರ್ಯ ಸಾಧನೆ ಮಾಡ್ಕೊಳ್ಳೋರು ತುಂಬ ಜನ ಅದಾರ, ಕಣ್ಣಿಗೂ ಕಂಡಾರ. ಯಾರಿಗೇ ಆಗಲಿ ತಮ್ಮ ಅನುಭವಕ್ಕೆ ಬರೋದಕ್ಕಿಂತ ಮುಂಚೆ ಯಾರೂ ನಂಬಲ್ಲ, ಅನುಭವಕ್ಕೆ ಬಂದವ್ರು ಮಾತ್ರ ನಂಬ್ತಾರೆ. ಈ ಥರ ಒಳಗೆ ಪಿತೂರಿ ಮಾಡೋರು ತುಂಬ ಜನ ಅದಾರ. ಆದರೆ
ನಮ್ಮ ನಿಮ್ಮ ನಡುವೆ ಇದ್ರೂ ಕೆಲವೊಂದು ಟೈಮ್ ನಮಗೆ ಅದು ಗೊತ್ತಾಗೋಕ್ಕೆ ಭಾಳ ಭಾಳ ಟೈಮ್ ಬೇಕು. ಅದು ಗೊತ್ತಾಗೋ ಅಷ್ಟೊತ್ತಿಗೆ ಕೆಲವೊಂದು ಸಲ ಆಗಬಾರ್ದೇ ಆಗಿ ಹೋಗಿರ್ತೈತಿ. ಇನ್ನೂ ಕೆಲವು ಸಲ ದೇವರು ನಮ್ಮ ಕಡೆ ಇದ್ದರೆ, ಗುರುಬಲ ಇದ್ದರೆ, ದೈವಬಲ ಇದ್ದರೆ ಏನೂ ಆಗದೇನೆ ಗೊತ್ತಾಕೈತಿ ಅಷ್ಟೇ. ಶಾಂತವ, ಹುಡುಗಿ ಇಲ್ಲೇ ಕಾಣೋವಳ್ಳಲ್ಲ? ಅಲ್ಲಿ ಹೋಗ್ಯಾಳ್ಬೇ ಹುಡುಗನ ಆಡ್ಸಾಕ. ಕಳಿಸ್ಬೇಡ ಅಂತ ಹೇಳಲಿಲ್ಲ ಆಕೆ, ಅಷ್ಟೆಲ್ಲ ಮಾತಾಡಿದ್ಲು, ಮತ್ತೆ ಕಳ್ಸಕ್ಕೆ ಹೋದಿ? ಅಯ್ಯೋ ಇರ್ಲಿ ಬಿಡ್ಬೆ, ಅಷ್ಟಕ್ಕೂ ಆಕಿನ ಅಂದಿದ್ದು ಕಳಸು, ಒಂಚೂರು ಕಾಳು ಕಡಿ ಹೆಸ್ ಮಾಡ್ಕೊಳ್ಳೋದೈತಿ, ಮನೆ ಒಗಾತ್ ಮಾಡ್ಕೊಳ್ಳೋದೈತಕ್ಕ, ಒಂಚೂರು ಹುಡುಗನ ಆಡಿಸ್ತಾಳ, ನಾನು ಮನೆ ಕೆಲಸನ ಮಾಡ್ಕೋತೀನಿ ಅಂದ್ಲಪ್ಪ. ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಹೇಳು? ಏನ ಆದರೂ ಕಳ್ಸಕ್ಕೆ ಹೋಗ್ಬೇಡ ಬಿಡ, ನೀ ಆದಷ್ಟು ಕಡಿಮೆ ಮಾಡಿ ನೀನು. ಕಟ್ಕೊಂಡ್ ಬಂದು ತಿನ್ಬೇಡ ಅಂತಿ, ಮಕ್ಳು ಮರಿಗೆಲ್ಲ ಏನು ಮಾಡ್ತಾರ, ವಿಚಿತ್ರ ಮಾತಾಡ್ತೀವ ನೀನಾರ ಅಂತಾಗ. ಯಾಕೆ ಕೆಮ್ಮಕತ್ತೀಯಲ್ಲ? ಏನಪ್ಪ ಒಮ್ಮಿಂದ ಮಕ್ಕ ಕೆಮ್ಮು ಬಂದ್ಬಿಡ್ತೆ. ಹೋಗ್ಲಿ ಬಿಡ ಯವ್ವ, ಇದು ಉಪ್ಪಿಟ್ಟು ಮಾಡಿ ನೀ ಬಾ ತಿನ್ಬಾ. ತಿನ್ನೋದಾತ, ನಾನು ಊರಿಗೆ ಹೋಗೋಣ ಅಂತ. ಎದಕ್ಕೆ ಬೇ ಇರ್ಬೇ, ಇಲ್ಲರ ಏನು ಇದಾಗೈತಿ ಬೇ, ಎಂತ ಚಂದ ಅದೇವಿ ಇಲ್ಲ ಎಲ್ಲಾರು ದುಂಡಗ ಇದ್ದು ಬಿಡು, ಇಲ್ಲೇ ಹೋಗೋದು ಬೇಡ. ಅಲ್ಲ, ನಿನ್ನ ಗಂಡ ಅವ್ರ ತಮ್ಮನ್ನ ಎದಕ್ಕೆ ಬರಕ್ಕೆ ಹೇಳಿದ? ನೀನು ಬಾ ಕರಿ ಅಂದ್ಬಿಟ್ಲೆ ಪುರ್ ಓಡೇ ಕರೆದು ಬಿಟ್ಟು, ಎದ್ರ ಸಂಬಂಧ ಏನು ಎತ್ತ ಏನಾರ ವಿಚಾರ ಮಾಡಿ ಏನು? ಯಾಕವ ಏನಾತು? ಏನಾತಂತೀಯಲ್ಲೇ? ನಿನ್ನ ಸಾದಿಗೇಡಿ. ಅಲ್ಲ, ನಿಮ್ಮ ತಮ್ಮನ ಎದಕ್ಕೆ ಕರೆಯಕ್ಕೆ ಹೇಳಿರಿ ಅಂತ ಕೇಳಕ್ಕೆ ಬರೋದಲ್ಲ ನಿನಗೆ? ನನಗನ್ನಿಸ್ತೈತಿ ತಮ್ಮನ ಕೆಲಸ ಹೋಗೈತಲ್ಲ, ಅದಕ್ಕೆ ಏನಾರು ಇಲ್ಲೇ ಕೆಲಸ ಕೊಟ್ರಾತು ಅಂತೇಳಿ ಏನಾರ ಗರಿಗಿರಿ ಹಾಕತ್ತಾನೆ ಏನು? ಅದನ್ನು ಕೇಳ್ಕೊಬೇಕು ಬ್ಯಾಡ ನೀನು. ಇದ್ರೂ ಇರ್ಬೋದು, ಹೋಗ್ಲಿ ಬಿಡವ ಆತಾಗ. ಯಾಕೆ ನಾವು ಅಷ್ಟೊಂದು ಹಠ ಮಾಡ್ಬೇಕು? ಏನ ಪಾಪ ಅವ್ರದ್ದು ಕಷ್ಟ ಐತಿ, ಕರೆದ್ರೆ ಕರ್ಕೊಲಿ, ಕೊಟ್ರೆ ಕೊಟ್ಕೋಲಿ. ನಂಗಿಂಥ ವಿಷಯದಾಗೆಲ್ಲ ಅಷ್ಟೊಂದು ಮೂಗು ತುರ್ಸಕ್ಕೆ ಇಷ್ಟ ಆಗಲ್ಲ. ಒಂದೇದ್ದು ಏನಂದ್ರೆ ಕರೆದು ಕೊಡಲಿ ಬಿಡು ಪಾಪ. ಮತ್ತೇನು ಕೆಲಸ ಏನು ಇಲ್ಲಾಂದ್ರೆ ಅವ್ರು ತಿನ್ಬೇಕೇನು ಉಣ್ಬೇಕೇನು, ಎಷ್ಟಾದರೂ ತಮ್ಮೆವ. ನೀವೇನು ಕೊಡಾಕೋಬೇಡ್ರಿ, ಏನು ಮಾಡಾಕೋಬೇಡ್ರಿ ಅಂತಂದ್ರೆ ಅವ್ರು ಕೇಳ್ತಾರಂತ ಮಾಡಿ ಏನು ನನ್ನ ಮಾತನ್ನ? ಅದು ಅಲ್ಲದೆ ನೋಡಿ ನನ್ನ ಹೆಂಡ್ತಿ ಹೆಂಗೆ ಹೇಳ್ತಾಳ, ಕಂಡು ಅಲ್ಲ ಸ್ವಲ್ಪ ಈಕಿಗೆ ಏನು ಅಂತಃಕರಣ ಇಲ್ಲನ ಅಂತೇಳಿ ಅವ್ರಿಗೆ ಅನ್ಸಂಗಿಲ್ಲನ? ಹೇಳಂಗಾರ ನೋಡೋಣ. ಏನವ ಗಂಡ ಹೆಂಡತಿ ಹಿಂಗೆ ವಿಚಾರ ಮಾಡ್ತೀರಿ? ಅವ ನಾಳೆ ಇಲ್ಲಿ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೋಗ್ಕಾನೋ ಇಲ್ಲೋ? ಕೆಲಸ ಸರಿ ಮಾಡಿಲ್ಲ ಅಂತಂದ್ರೆ ಇವರೇ ಹೇಳ್ತಾರ ಕೆಲಸ ಸರಿಯಾಗಿ ಮಾಡ್ತಾನ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಅವ ಅವ್ರ ಇದ್ರೊಳಗೆ ಮೋಸ ಮಾಡಿದ್ನ ಹೊರತು ನಮ್ಮ ಇದ್ರೊಳಗೆ ಮೋಸ ಮಾಡಕ್ಕೆ ಏನಾಕತಿ? ಕಟ್ಟಿಗೆ ತರ್ಸವ್ ನನ್ನ ಗಂಡ, ಕದಾ ಮಾಡಿಸೋತ್ನೆ ಪ್ರತಿಯೊಂದು ಮುಂದೆ ನಿಂತು ಇದು ಮಾಡೋ ನನ್ನ ಗಂಡ, ರೊಕ್ಕ ಇಸ್ಕೊಳ್ಳೋ ನನ್ನ ಗಂಡ, ರೊಕ್ಕ ಕೊಡೋವ್ ನನ್ನ ಗಂಡ, ಗಿರಾಕಿ ಜೋಡಿ ಮಾತಾಡೋ ನನ್ನ ಗಂಡ ಅಂದಮೇಲೆ ಇವ ಮೋಸ ಮಾಡಕ್ಕೆ ಏನೈತಿ? ಹೇಳಿದ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾನಷ್ಟೆ. ಹಂಗಂತೀಯನ? ಆದರೂ ನೋಡವ, ನಿನ್ನ ಜಾಕಿ ಒಳಗೆ ನೀ ಇರು ಅಷ್ಟೇ. ಭಾಳ ಬೆಳ್ಳಗಿರೋದೆಲ್ಲ ಹಾಲು ಅಂತೇಳಿ ನಂಬಕ್ಕೆ ಹೋಗ್ಬೇಡ. ನಿನ್ನಂಗೆ ಅಂತೇಳಿ ಎಲ್ಲರನ್ನೂ ತಿಳ್ಕೊಂಬಿಡ್ತೀನಿ ನೀನು. ಅಷ್ಟು ಸಲೀಸಿಲ್ಲ ತಿಳ್ಕೊ ಅದ್ರ ಜಗತ್ತು ಏನು. ಆತು ತಗೋಬೆ, ಆತ ಉಪ್ಪಿಟ್ಟು ತಿನ್ಬೆ, ಹಾಕೊಂಬರ್ಲೇನ? ತಕೊಂಬಾ ಅಂದಂಗೆ ನಾಳೆ ಊರಿಗೆ ಹೋಗ್ಕನಿ. ಹೋಗಿ ಮತ್ತೊಂದು 15-20 ದಿನ ಬಿಟ್ಟು ಮತ್ತೆ ಬರ್ತೇನೆ ತಗೋ. ಏನು ಅಲ್ಲೇ ಊರ ಕಡೆನೂ ಏನು ಕೆಲಸ ನೋಡೇ ಇಲ್ಲ, ಎಲ್ಲ ಹಂಗೆ ಬಿಟ್ಟು ವಿಷಯಕ್ಕೆ ಬಂದಿದ್ದು ಮನೆ ಓಪನಿಂಗ್ ಅಂತೇಳಿ. ಅದು ನನ್ನ ಸೊಸಿ ಏನು ಮಾಡ್ಕೊಂಡು ಹೋಗೋದು ಏನಿಲ್ಲೋ ದೇವ್ರಿಗೆ ಗೊತ್ತಾಗ. ಅಯ್ಯ ಮಾಡ್ಕೊಂತಾರ ತಗೋಬೇ, ವಿಚಿತ್ರ ಮಾಡ್ತೀವ ನೀ ಅಂತರೂ ಹೊತ್ತಾಗ. ಎಲ್ಲ ತಲೆ ಮ್ಯಾಗ ಹೊತ್ಕೊಂಡವ್ರಂಗೆ ಮಾಡ್ತೀವಿ ಅತ್ತಾಗ. ಮಾಡ್ಕೊಂತಾರ ಅವ್ರವ್ರ ಬಾಳೆ ಅವ್ರವ್ರಿಗೆ ಹತ್ತಂದ್ರೆ ಎಲ್ಲ ಮಾಡ್ಕೊಂತಾರ. ನೀ ಎಲ್ಲ ಇಲ್ಲ ಅಂದು ಎಲ್ಲಿ ಬೇ, ಏನು ಇನ್ನೂ ಬರ್ಬರ್ತೆ ಸಣ್ಣಕ್ಕಿಕ್ಕಿ ಏನು ಬೇ? ವಯಸ್ಸು ಆಗ ಹೋಗೈತತ್ತಾಗ. ಈಗ ಅಲ್ಲೋಸ್ತಿನ ಇಲ್ಲೋಸ್ತಿನ ಇದ್ದ ಕಾಲ ಕಳಿಬೇಕು. ಅಲ್ಲೇ ಇರ್ತಿದ್ದಿ ವರ್ಷಾನ್ಗಟ್ಟೆ. ಈಗೇನೋ ದೇವ್ರ ಪುಣ್ಯ ಎಲ್ಲ ನಮಗೂ ದೇವ್ರ ಕಣ್ಣು ಬಿಟ್ಟು ಒಂದು ಮನೆ ಅಂತ ಮಾಡ್ಕೊಂಡೇವಿ. ಅಂದಿಟ್ಟು ಮಗಳ ಮನೆಗೆ ಇರ್ಬೇಕು ಅನ್ನೋದಿಲ್ಲ ನಿನ್ನ ತಲೆ ಆಗತ್ತಾಗ. ಓಡ್ಬೇಕಂತೀವಿ ಒಂದು ಅಳತಿ. ಆಯ್ತು ಬಿಡವ, ಆಯ್ತು ಇರ್ತೇನೆ ಮಗಳ ಮನೆಯಾಗತ್ತ. ಆದ್ರೆ ನಾಳೆ ಹೋಗಿ ಒಂದು ವಾರ ಬಿಟ್ಟು ಬರ್ತೇನೆ. ಸ್ವಲ್ಪ ಅಲ್ಲಿ ಕೆಲಸ ಅದಾವ, ಅದಕ್ಕೆ. ಆತು ಹಂಗೆ ಮಾಡ. ದೇವ್ರೇ, ಅಲ್ಲ ಏನು ಈ ಹುಡುಗ ಯಾಕಡೆ ಹೋದ? ಏನಾಯ್ತು? 2-3 ದಿನ ಆತಲ್ಲಪ್ಪ, ಮನೆಗೆ ಬಂದಿಲ್ಲ. ಏನಾಗಬಾರ್ದಾಗೈತೆ ಅಂತ ಅನ್ಕೋಬೇಕು ನಾನು. ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿಗಿಡ್ಕೊಂಡ ಏನೋ ಒಂದು ಗೊತ್ತಾಗಲ್ತಲ್ಲಪ್ಪ ದೇವ್ರೇ. ಎಷ್ಟೊತ್ತಾತಲ್ಲ ಈ ಹೋದ ಅದೊಂದು ಹುಡುಗ ಮಂಜೆ ಅನ್ನೋದನ್ನ ಕಳ್ಸೀನಿ. ಅದು ಏನು ಸುದ್ದಿಲ್ಲ ಸುಖಲಿಲ್ಲ ತಗ. ಏನು ಅದು ಅಲ್ಲೇ ಹಾಳಾಗೆ ಹೋತ ಏನಾತಾಗ? ಯಪ್ಪ ಮಂಜಪ್ಪ, ಏನಾತಪ್ಪ? ಇವಂದು ಏನಾರ ವಿಚಾರ ಗೊತ್ತಾತನ? ಅಯ್ಯೋ ದೇವ್ರೇ, ನಾವಳೆ ಬೈದ್ನಿ ಅವಂಗ. ಎಲ್ಲೋಗ್ಯಾನ ಏನಾರ ಗೊತ್ತಾತ? ಹೋಗ್ಬೇ, ನೀ ಇಲ್ಲಿ ಹೆದರ್ಕೊಂಡು ಕಂಗಾಲಾಗಿ ಕುಂತಿ, ಅವ ಅಲ್ಲಿ ಮಸ್ತಿ ಮಾಡಕತ್ತಾನ, ನೀ ಒಂದತ್ತಾಗ ಅಲ್ಲೇ ಅವ ಆರಾಮ ಮಜಾ ಮಾಡಕತ್ತಾನ ತಗೋ. ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಎಲ್ಲ ಆರಾಮದಾನ. ನೀ ಪಾಪ ಇಲ್ಲಿ ಕಂಗಾಲಾಗಿ ಉಣ್ಣೋದು ತಿನ್ನೋದು ಬಿಟ್ಟು ನೀರು ನೀಡಿ ನಿಂತಿ ಇಲ್ಲಿ. ಅದಾವದಂತೋ ಮಜಾದಾಗದಾನವ. ಏನು ಹೇಳಕತ್ತಿಪ್ಪ? ಮಜಾದಾಗದಾನ? ಆಕಿ ರೇಣಿ ಮನ್ಯಾಗದಾನವ. ರೇಣಿ ಮನ್ಯಾಗ? ಅಯ್ಯೋ ದೇವ್ರೆ, ನಿಂಗೆ ಯಾರಂದ್ರಪ್ಪ? ಮಾಡಿ ರಾತ್ರಿ ಸೇರಿದ ಅಂಗಡಿ ಬಂದಿದ್ನಂತ ಕುಡಿಯಾಕ. ಅವನು ಕೇಳಿದೆ, ಬಂದಿದ್ ನೋಡ ಅಂತಂದ. ಅವ್ನ ಮುಂದೆ ಹೇಳಾನಂತ ರೇಣಿ ಮನ್ಯಾಗದನಪ್ಪ ಈಗ ಅಂತೇಳಿ. ಮಾತಾಡ್ಕೊಂತ ಹಂಗ ಮಾತಿಗೆ ಬಂದ. ನಾ ಮತ್ತೆ ಅಡ್ಡಾಡ್ಕೊಂತ ಹಂಗ ರೇಣವನ ಮನೆ ಕಡೆ ಹೋದೆ. ಇವ ಅದಾನ ನಮ್ಮ ಇವ ಅಂತ ಕೇಳಿದೆ. ಹ್ಞೂ ಅಂದ್ಲಕಿನು.
ಅದಾನ ತಗೋ ಅಲ್ಲಿ ಅದಾನ ಒಳಗದಾನ. ಅಯ್ಯೋ ದೇವ್ರೆ, ನಾನು ನೋಡಿದ್ರೆ ಇಲ್ಲೇ ನೀರು ನಿಡಿ ಬಿಟ್ಟು ಕಾಯ್ತಾ ಇದ್ದೇನೆ. ತಾಯಿ ಅದಾಳ ಒಬ್ಬಾಕಿ ಮನ್ಯಾಗ, ಅಲ್ಲಿ ಹೋಗ್ಬೇಕು ಅನ್ನೋದಿಲ್ಲಲ್ಲ ಇವಂಗ ತಲೆಯಾಗ. ಆಕಿ ಏನು ಮೋಟಿ ಮಾಡಿದ್ದಾಳ ಇವ. ಹಾ, ಓಸು ರೊಕ್ಕ ತಗೊಂಡೋಗಿ ಆಕಿ ಹೆಣಕ್ಕ ಸುರದಾನ, ಅದಕ್ಕೆ ಇಟ್ಕೊಂಡು ಕುಂತಾಳ. ಮತ್ತೇನೈತಿ? ಅಯ್ಯೋ ದೇವ್ರೆ, ಇಂಥವನ್ ತಗೊಂಡು ಏನು ಮಾಡೋದೈತಿ ನೋಡು. ನಾನು ಅಂತಿಮಿಕ್ಕಿ ಅಂದೆ, ಅಲೋ ನಿಮ್ಮ ಅವ್ವ ಕಾಯಕತ್ತಾಳ ಹೋಗ್ಬೇಕು ಬೇಡ ಮನೆಗೆ ಅಂತೇಳಿ. ಯಾವ ನನಗೇನು ಬೇಕಾಗಿಲ್ಲ, ಬಾಯಿಗೆ ಬಂದಂಗೆ ಬೈತಾಳ ಹೊಡಿತಾಳ ಅಂತೇಳಿ ಅಂತಾನ. ನೀ ಹೋದ್ರು ಏನು ಕೆಲಸ ಆಗೋ ಮಾತಲ್ಲಿ ತಗೋ ಇದು. ನೀ ಆರಾಮ ಇದ್ಬಿಡು, ಎದಕ್ಕೆ ತಲೆ ಕೆಡ್ಸ್ಕೊಂತಿ. ತಗ ಹೋಗಿ ನಿನ್ನ ಮಗಳು ಮನೆ ಕಡೆ ಆರಾಮ ಹೋಗಿ ಬಾ, ನಂಗೆ ಕೆಲ್ಸದಾಗ ಹೋಗ್ಕನಿ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗಿ ಹೋತಂತೀನಿ ನನ್ನ ತಗ. ಅಲ್ಲ, ಊರು ಬಾಡೆ ಹೋಗೋದು ಬರೋದು ಮಾಡ್ಕೊಂತಿರ್ತಿದ್ದ. ಈಗ ನೋಡಿದ್ರೆ ಅಲ್ಲೇ ಹೋಗಿ ಉಳ್ಕೊಂಡಲ್ಲ. ಹೋಗಿ ಅಕ್ಕಿ ಮನ್ಯಾಗ ಕುಂತ ನಾನು. ಈಗ ಹೋಗಿ ಒದ್ರಾಡಿ ಕರ್ದಿಯಾ ನನ್ನ ಮರ್ಯಾದಿನ ನಾ ಹರಾಜ್ ಹಾಕೊಂಡಂಗೆ ಆಕತಿ. ಹಾಂ, ಯಾವಾಗ ಬರ್ತಾನೆ ಬರಲಿ ನೋಡೋಣ. ಸಂಜೆ ಮುಂದೆ ಆತಂದ್ರೆ ಹೋಗಿ ಕರ್ದಾರ ಬರ್ತೇನೆ. ಏನು ಮಾಡತ್ತೆ ಹೇಗಿದ್ದಿ? ಏನು ಮಾಡ್ಬೇಕು? ಯಾವ ಅರ್ಬಿ ಹೋಗಿ ಹಾಕತ್ತೀನಿ, ಮತ್ತೇನು ಮಾಡಲಿ ಹೇಳಿ ನೋಡೋಣ. ಮತ್ತೆ ಆದ್ವನ್ ಕೆಲಸ? ಎಲ್ಲಿ ಕೆಲಸವ? ದೇಗಿಂದ ಚಂತನ ಮಾಡಿದ್ರೆ ಮುಗಿಯಂಗಿಲ್ಲ. ಹಂಗಾಗಿ ನಾನು ಏಟಕ ತಟ್ಟು ಮಾಡ್ತೇನೆ, ಉಳ್ಕಿದ ಕೈ ಬಿಟ್ಟು ಬರ್ತೇನೆ. ವಾ ಆಯ್ತಾಗ. ಓ ಮರಾಯ, ಸಾಕ ಹೋಗತ್ ನೋಡಿ ಕೆಲಸ ಮಾಡೋ ಅಷ್ಟೊತ್ತಿಗೆ. ಅದು ಕರೆ ಅನ್ನ. ಮತ್ತೆ ನಿಮ್ಮ ಮನೆಯಾರ ಹೋಗ್ಯಾರ? ಇವ ಕೆಲ್ಸಕ್ಕೆ ಹೋಗ್ಯಾರ. ಗೌಡ್ರ ಕಡೆ ಕೆಲ್ಸಕ್ಕೆ ಹೊಂಟಾಗಿಂದ ನಿಶ್ಚಿಂತೆಯಿಂದ ಅದನ್ನ ನೋಡವ ಇವ. ಇಲ್ಲ ಅಂದ್ರೆ ಸಾಕ ಹೋಗಿತ್ತವ ಇವ. ಎಲ್ಲಿ ಹೋದ್ರ ಎಲ್ಲಿ ಬಂದ್ರ ಯಾರು ಭೇಟಿ ಆದ್ರ ಅಂತೇಳಿ ಬರೀ ಇದನ್ನ ಕಾಯದ ಹಾಕಿತ್ತು. ಈಗ ಚಿಂತಿಲ್ಲ ನೋಡ ಪಾರಕ, ಚಿಂತಿಲ್ಲ. ಗೌಡ್ರ ಕಡೆ ಬೆಳಗಿಂದ ಚಂತೆನ ಹೋಗ್ತಾರ, ಸಂಜೆಗೆ ಬರ್ತಾರ, ಒಂದಿಟ್ಟು ಕುಡಿಯಾಕ ತಂದಿರ್ತಾರ. ಮತ್ತೆ ಅಷ್ಟು ಮಾಡಬೇಡ ಅಂದ್ರೆ ಗಂಡ್ಮಕ್ಳು ಕೇಳ್ಬೇಕಲ್ಲ. ಹೋಲತ್ತಾಗ ಒಂದು 2 ನಿಮಿಷ ನಮ್ಮ ಕೂಟ್ ಮಾತಾಡ್ಕೊಂತ ಕುಂತು ಕುಡಿತಾರ, ಕುಡಿದು ಉಂಡು ಮಾಡ್ಕೊಂಡ್ಬಿಡ್ತಾರ. ಮತ್ತೇನಿಲ್ಲ ನೋಡವ, ಚಿಂತಿಲ್ಲ. ಆತಲ್ಲ, ಮತ್ತೆ ಇಷ್ಟೊಂದು ಆತಲ್ಲ, ಇಷ್ಟೂ ಹಿಡ್ತಾಗಿರೋದಿಲ್ಲ ಇವಾಗ ಕೆಲವರು. ಇರ್ಜಿ ಮುಂಚೆ ಬಾಗಲ್ದಾಗ ಇದ್ದಿದ್ದಿಲ್ಲ, ಅದ ಅನ್ಕೊಂಡೆ ಹಿತ್ಲಾಗ ಏನಾರ ಅರ್ಬಿ ಹೋಗ್ಯಾಕತ್ತಾಳ ಏನ ಅಂತೇಳಿ. ಬಾರ ಶಾಂತಕ. ಮತ್ತೆ ಶಾಂತಕ, ಗೌಡ್ರೇನ ಹೊಸ ಕಾರ್ ತಗೋಬೇಕು ಅಂದ್ರಂತೆ, ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಗೊತ್ತಿಲ್ಲಲ್ಲ. ನಿಂಗೆ ಯಾರಂದ್ರ? ಗೌಡ್ರೆ ನಮ್ಮ ಮನೆಯವ್ರ ಮುಂದೆ ಅಂದ್ರಂತೆ. ಅಂದ್ರೆ ಎಲ್ಲಿ ಕಟಗಿ ದೀಪದ ಕಡೆ ಯಾರ ಬಂದಿದ್ರಂತೆ ಮಾತಾಡಕ. ಅವ್ರ ಕಡೆ ಹಂಗ ಮಾತಾಡ್ಕೊಂತ ಅನ್ನತಿದ್ರಂತೆ, ನಾವು ಒಂದು ತಗೋಬೇಕ ಮರೆಯ, ಸ್ವಲ್ಪ ಕಟ್ಟೋವು ಮಾಡೋ ಒಂಚೂರು ಬೇರೆ ಅದಾವು, ಅವನ್ನೆಲ್ಲ ಕಟ್ಟಿ ಮುಗಿಸಿ ಆಮೇಲೆ ಕೈಯಾಗ ರೊಕ್ಕ ಆದ್ರೆ ತಗೋಬೇಕು ಅಂತ ಅನ್ನತಿದ್ರಂತೆ. ಅಲ್ಲೇ ಮನೆ ಕಟ್ಟಿದ್ದ ಇನ್ನೂ ಒಂದು ತಟಗ ಮೈ ಮ್ಯಾಗ ಐತಿ ಲೋನ್. ಆದ್ರ ನಡಕ್ಕೆ ಈ ಕಾರ್ ತಗೊಂಡು ಏನು ಮಾಡ್ತಾರಂತ ನಿಮ್ಮ ಗೌಡ್ರು. ನನ್ನ ಮುಂದೆ ಏನು ಹೇಳಿಲ್ ಬಿಡ, ಹೇಳಿದ್ರೆ ಹೇಳ್ತಿದ್ದೆ. ಏಪ್ಪ ಎದಕ್ಕೆ ಬೇಕಾಗಿತ್ತು ಸುಮ್ಕುಂದ್ರೆ ನಾವಾರ ಅದನ್ನ ಹೊಡ್ಸೋದು ಅಷ್ಟ್ರಾಗೈತೆ ಅಂತೇಳಿ. ಅಲ್ಲ ಶಾಂತಕ, ಕಾರ್ ಓಡಿಸೋದು ತಟ್ಟಿಗೆ ಹೋಗ್ಲಿ, ಏನು ಇಡುವೆ ಎಲ್ಲ ಮಾಡಿ ಹಾಕಕತ್ತಿ ಬಿಟ್ಟಿರಿ. ಹೂವ ನನ್ನ ಸಸಿ ನೋಡಕತ್ತಿದ್ಲ. ಅರಿ ಚಂದ ಮಾಡ್ತೀರಿ ನೋಡ ಶಾಂತಕ ನೀನು ಇಂಥವೆಲ್ಲ. ಪಗಾರ ಏನಾರ ಬರ್ತತ? ಏನವ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಅಂದ್ಲಪ್ಪ ಈಕಿ ನಮ್ಮಕ್ಕಿ, ಪಗಾರ ಬರ್ತತಿ ನೀನು ಮಾಡು ಅಂತೇಳಿ. ನನಗದೆಲ್ಲ ಈ ಮಾಡಾಕ ಈ ಫೋನಿಗೆ ಬಿಡಾಕವೆಲ್ಲ ನಮ್ಗೆ ಎಲ್ಲಿ ಗೊತ್ತಾಗ್ಬೇಕು? ಆಕೆನ ಓದಾಳ ಕಲ್ತಾಳ ಮಾಡ್ತಾಳ, ನಮ್ಗೆ ಎಲ್ಲಿಂದ ಬರ್ಬೇಕು ಹೇಳು? ಆದ್ರೂ ಮಾಡು ಶಾಂತಕ, ಏನಾರ ಜೀವನದಾಗ ಇನ್ನೊಟ್ಟು ಮುಂದೆ ಬರ್ತೀರಿ. ಯಾಕವ ಮುಂದಾಗೋದು ಬೇಡ, ಹಿಂದಾಗೋದು ಬೇಡ. ಈಗ ಇದ್ದಷ್ಟು ದೇವ್ರು ಕೊಟ್ಟಾನಲ್ಲ, 2 ಹೊತ್ತು ತಿನ್ನಾಕ ಮಾಡಾಕ ನೆಮ್ಮದಿ ಇಷ್ಟೇ ಇದ್ದು ಬಿಡ್ಲಿ ಅಂತೇನೆ ನಾನು. ಅಂದಂಗೆ ಶಾಂತಕ, ಹುಡುಗಿ ಅವ್ರ ಚಿಗವರ ಮನೆ ಕಡೆ ಹೋತವ. ಅಂದಂಗೆ ಶಾಂತಕ, ಹುಡುಗಿ ಅಂದ್ಬಿಟ್ಲೆ ಲಕ್ಷ್ಯ ಆತ. ಇವ ಹೆಣ್ಣು ಹುಟ್ಟೈತಲ್ಲ ಶಾಂತಕ, ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಕೊರ. ಒಟ್ಟ ಇಲ್ಲೋಡಿಲ್ಲ, ಎಲ್ಲಿ ಮೈ ಮರ್ತು ಕೈ ಬಿಡಕ್ಕೆ ಹೋಗ್ಬೇಡ. ಯಾರನ್ನೂ ನಂಬು ಕಾಲಿಲ್ಲ ಈಗ. ಏನು ನಿನ್ನೆ ಆ ಫೋನ್ಯಾಗ ಮಹಾರಾಷ್ಟ್ರನೇ ಎಲ್ಲೇ ಆಗೈತಂತೆ ಇವತ್ತಾಗ. ಆಟೋದವ ತೊಗೊಂಡೋಗಿ ಯಾರ್ದ ಕೈಯಾಗ 13 ವರ್ಷದ ಹುಡುಗಿ ಕೊಟ್ಟು 30 ಮಂದಿ ಸೇರಿ ಆ ಹುಡುಗಿ ಇದು ಮಾಡ್ಯಾರಂತ. ಎಂಥ ಕಳ್ಳು ಕಿತ್ತು ಬಂದಂಗೆ ಆತವ. ರಾತ್ರಿ ನಿದ್ದೆ ಹತ್ತುವಲ್ದ ಶಾಂತಕ, ಗೊತ್ತನ? ಅಲ್ಲಿ ಏನು ಬಾಡ್ಯಾಗಳು ಹೆಚ್ಚಾಗ್ಯಾರ ಇವತ್ತಾಗ. ಅಯ್ಯೋ, ನಿಂಗೆ ಹೇಳೋದು ಮರ್ತನಲ್ಲ, ಮೊನ್ನೆ ನಮ್ಮ ನಾದ್ನಿ ಅದೇ ಬಾಗ್ಲ ಮಾಡಿಸಿದ್ವಿ ನೋಡಿ ನಾವು ಇವ್ರ ಕಡೆ. ನಿಮ್ಗೆ ಹೇಳೋದು ಮರ್ತು ನಾನು. ನಮ್ಮ ನಾದ್ನಿ ಮಗಳ ಇವ 4 ವರ್ಷದ ಕೂಸು. ಅದನ್ನ ಅಲ್ಲೇ ಇತ್ತಾಗ ಫಂಕ್ಷನಿಗೆ ಅಂತ ಹೋಗ್ಯಾರ. ಏನು ಅಲ್ಲಿ ಆದ ಬಾಡೆ 60 ವರ್ಷದವ. ಅವನು ಹೆಣ ಎತ್ತಾಕತ್ತಾಗ ಆ 4 ವರ್ಷದ ಹುಡುಗಿನ ತೊಗೊಂಡೋಗಿ ಇದು ಮಾಡಿ ಕೊಂದಾನ ಅದನ್ನು ಪಾಪ ಹುಡುಗಿನ ಅತ್ಯಾಚಾರ ಮಾಡಿ. ಏನು ಒಂದು ಸುಮ್ಮನೆ ಅಳದು ಅಂದರೆ ಹೆತ್ತು ಕಳ್ಳಿನ ಸಂಕಟ. ಯಾರ ಮುಂದೆ ಹೇಳ್ಬೇಕು ಹೇಳಿ ನೋಡೋಣ? ಅದು ಹಂಗೆ ಆರಾಮಿಲ್ದಂಗೆ ಅದು ಸತ್ರನ ಅಷ್ಟು ಸಂಕಟಕತಿ. ಅದು ಹಿಂಗೆ ಯಾವ್ದೋ ಒಂದು ಬಾಡೆ, ಆ ಬಾಡೆ ಇನ್ನೊಂದು 10 ವರ್ಷ ಬದುಕ್ತಿದ್ನೋ ಇಲ್ಲ ಯಾರಿಗೆ ಗೊತ್ತು. ಅವ್ನು ಹೆಣ ಎತ್ತಾಕ ಬಾಳೆ ಬದುಕಬೇಕಾದ ಹುಡುಗಿ ಜೀವನ ಈ ರೀತಿ ಮಾಡಿದ. ಏನು ಶಾಂತಕ ಹೆಚ್ಚಾಗ್ಬಿಟ್ಟವ ಗಿರ್ಜಿ. ಸಣ್ಣ ಮಕ್ಕಳ ಮೇಲೆ ಹೆಚ್ಚಾಗ್ಬಿಟ್ಟತವ. ಇವ ಗಂಡು ಹುಟ್ಟಿದ್ರು ಒಂಥರ ಆತಂಕ, ಹೆಣ್ಣು ಹುಟ್ಟಿದ್ರು ಒಂಥರ ಆತಂಕ. ಕರೆನವ ಆಯ್ತು ಬಿಡು, ಅಲ್ಲಿ ಕುಂತೈತಿ ಬಿಡು, ಅಲ್ಲಿ ಅಲ್ಲ ಆಧಾರ ತಗೋ ಅಂತೇಳಿ ಮೈ ಮರ್ತು ಬಿಡೋದ ವಜ್ಜಲ್ಲ ಶಾಂತಕ. ಯವ್ವ ನೀ ಹೇಳಿದ್ಮೇಲೆ ಗಿರ್ಜಿ ನಾನು ಇದೇ ವಿಚಾರ ಕೇಳ್ಬೇಕು ಅಂತಿದ್ದೆ. ಅದಕ್ಕೆ ಕರೆನವ ಭಾಳ ಅಂದ್ರೆ ಭಾಳ ಕೈಗಾಯ್ಬೇಕು.
ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅಪ್ಪನ ಕಡೆ ಅದಾನ, ಅಣ್ಣನ ಕಡೆ ಅದಾಳ ಬಿಡು, ಅವ್ರ ಅಣ್ಣನ ಜೊತೆ ಹೋಗ್ಯಾಳ, ತಮ್ಮನ ಜೊತೆಗೆ ಹೋಗ್ಯಾಳ, ಮಾವನ ಜೊತೆಗೆ ಹೋಗ್ಯಾಳ, ಇಲ್ಲ ಗೆಳತಿಯರ ಮನೆಗೆ ಹೋಗ್ಯಾಳ, ಇಲ್ಲ ಬಾಜು ಮನೆಗೆ ಹೋಗ್ಯಾಳ, ರಿಲೇಷನ್ ಮನೆಗೆ ಹೋಗ್ಯಾಳ ಅಂತೇಳಿ ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳ ಕಡೆ ಕಾಳಜಿ ವಹಿಸ್ಲಾರ್ದ ಇರಬೇಡ್ರಿ. ನಾನಂತರೂ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗಳ ಜೊತೆ ಫ್ರೆಂಡ್ ಜೊತೆ ಇದ್ದೀನಿ. ನಾನು ಆಕೆಗೆ ಈಗ ಆಕೆಗೆ ತಿಳಿದೇ ಇರ್ಬೋದು, ಆದರೆ ಕ್ಷಣ 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 ಕಣ್ಣಿಟ್ಟು ನೋಡ್ತಿರ್ತೀನಿ. ಎಲ್ಲದಾಳ, ಯಾರ ಜೊತೆಗೆ ಅದಾಳ, ಅಲ್ಲಿ ಯಾರದಾರ, ಏನು ಮಾಡತ್ತಾರ, 5 ನಿಮಿಷಕ್ಕೊಮ್ಮೆ ಪ್ರತಿಯೊಂದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತೀನಿ ನಾನು. ಆದರೂ ನನಗೆ ಸಮಾಧಾನ ಇರೋಂಗಿಲ್ಲ. ಕರೆನ ದಯವಿಟ್ಟು ನೀವು ಅಷ್ಟೇ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ. ನನಗೆ ಹೆಂಗೆ ಹೇಳೋದಂತ ಗೊತ್ತಾಗೋಲ್ತು. ಭಾಳ ಕೆಟ್ಟೈತ್ರಿ ಕಾಲ್ಮನ, ಭಾಳ ಕೆಟ್ಟೈತಿ.